ಈ ಆಂಜನೇಯ ಸ್ವಾಮಿಯ ವಿಶಿಷ್ಟತೆ ಏನಪ್ಪಾ ಅಂತಂದರೆ, ಈ ಮೂರು ಆಂಜನೇಯ ಸ್ವಾಮಿಯಲ್ಲಿ ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡಿರುವುದರಿಂದ ಹಾಗಾಗಿ ಈ ಮೂರು ಆಂಜನೇಯ ಸ್ವಾಮಿ ತುಂಬಾ ವಿಶಿಷ್ಟತೆ ವಿಗ್ರಹ ಅಂತಂದು ಹೇಳ್ಬೋದು. ಈ ಮೂರು ಆಂಜನೇಯ ಸ್ವಾಮಿಯ ವಿಗ್ರಹದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಈ ಮೂರು ಆಂಜನೇಯ ಸ್ವಾಮಿಯ ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನದ ವಿಗ್ರಹವನ್ನು ನಾವು ದರ್ಶನ ಮಾಡುವುದರಿಂದ ತುಂಬಾ ಅಂದರೆ ತುಂಬಾನೇ ಒಳ್ಳೆಯದಾಗುತ್ತದೆ ಅಂತ ಎಲ್ಲರ ನಂಬಿಕೆ. ಹಾಗಾಗಿ ನಾನು ದರ್ಶನ ಪಡೆದಿದ್ದೇನೆ ಮೂರು ಆಂಜನೇಯ ಸ್ವಾಮಿಗೆ. ನೀವು ಮೂರು ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಳ್ಳ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಈ ಸ್ವಾಮಿಯ ಮೂಗಿನ ಭಾಗದಲ್ಲಿ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಮತ್ತು ಈ ಮೂರು ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಜನಸಾಗರವಾಗಿರುತ್ತದೆ. ಯಾವ ಸಮಯದಲ್ಲಿ ಜನಸಾಗರ ಇರುತ್ತೆ ಅಂದರೆ ಶ್ರಾವಣ ಮಾಸದಲ್ಲಿ, ಅಂದರೆ ಜುಲೈ ಆಗಸ್ಟ್ನಲ್ಲಿ ಬರುವಂತಹ ಶ್ರಾವಣ ಮಾಸದಲ್ಲಿ ತುಂಬಾನೇ ಜನಸಾಗರ, ಮತ್ತು ಮೇ ಜೂನ್ನಲ್ಲಿ ಬರುವಂತಹ ಅಧಿಕ ಮಾಸದಲ್ಲಿ ತುಂಬಾನೇ ಜನಸಾಗರ ಅಂತಂದು ಹೇಳ್ಬೋದು. ಶ್ರಾವಣ ಮಾಸವು ವರ್ಷಕ್ಕೊಂದು ದಿನ ಬರುತ್ತೆ, ಅಧಿಕ ಮಾಸವು 3 ವರ್ಷಕ್ಕೊಂದ್ಸಲ ಬರುತ್ತೆ. ಶ್ರಾವಣ ಮಾಸನೂ 30 ದಿನ ಇರುತ್ತೆ, ಅಧಿಕ ಮಾಸನೂ 30 ದಿನ ಇರುತ್ತೆ. ಆ 30 ದಿನ ಒಳಗಡೆ 4 ಶನಿವಾರ ನೀವು ಇಲ್ಲಿ ದರ್ಶನ ಮಾಡ್ಬೋದು. ಮತ್ತು ಈ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುತ್ತದೆ. ಇಲ್ಲಿ ನೀವು ಕಲ್ಯಾಣಿ ಕೂಡ ನೋಡ್ಬೋದು. ಹೌದ್ರಾ, ಕಲ್ಯಾಣಿ ಕೂಡ ದೇವಸ್ಥಾನ ಸಮೀಪದಲ್ಲೇ ಇರುತ್ತದೆ. ಮತ್ತು ದೇವಸ್ಥಾನ ಸಮೀಪದಲ್ಲಿ ನಿಮಗೆ ಫೋಟೋ ಸಂಗ್ರಹಿಸಿಗಳೆಲ್ಲ ಸಿಗುತ್ತದೆ.